ಓವರ್ ಆಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದ್ರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ. ಮೊದಲನೇದಾಗಿ ನಾವು ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿತ್ತು, ಆಲ್ರೆಡಿ ಅದರ ಪಬ್ಲಿಸಿಟಿ ಮಾಡಿದ್ವಿ, ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಅಂಡ್ ಅಗೇನ್ ಇವತ್ತು ಡಬ್ಬಿಂಗ್ ಮುಕ್ತಾಯ ಆಗಿದೆ. ಆಕಾಶ್ ಬಿಟ್ಟಿದ್ದಾರೆ, ಆನಂದ್ ಅವರು ನಮ್ಮ ಇಂಜಿನಿಯರು, ನನ್ನ ಸುಮಾರು ಸಿನಿಮಾಗಳಿಗೆ ಅವರೇ ಡಬ್ ಮಾಡಿದ್ದಾರೆ. ಆ್ಯಂಡ್ ಖುಷಿ ಇದೆ ಅಂದರೆ ಈ ಜಾಗದಲ್ಲಿ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗಿರೋದು ಒಂಥರ ಪಾಸಿಟಿವ್ ಎನರ್ಜಿ ನಮಗೆ. ಯಾಕೆಂದರೆ ಇಲ್ಲಿ ಅಣ್ಣವರಾಗ್ಬೋದು, ಕೃಷ್ಣ ಸರ್ ಆಗ್ಬೋದು, ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಕಲಾವಿದರು, ಎಲ್ಲ ಆ್ಯಕ್ಟರ್ಗಳು ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಅಂಥ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗ್ನ ಫಿನಿಶ್ ಮಾಡಿದ್ದೀವಿ. ರೈಸ್ ಆಫ್ ಅಶೋಕ ಆ್ಯಂಡ್ ಕನ್ನಡ, ತಮಿಳು, ತೆಲುಗು 3 ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗ್ತಾ ಇದೆ. ಕನ್ನಡ ಮಾತ್ರ ಮುಕ್ತಾಯ ಆಗ್ತಿದೆ. ಇದಾದ್ಮೇಲೆ ತಮಿಳು, ತೆಲುಗು ಸ್ಟಾರ್ಟ್ ಮಾಡ್ತೀವಿ ಡಬ್ಬಿಂಗು. ಸದ್ಯಕ್ಕಿರೋ ಸುದ್ದಿ ಇಷ್ಟು. ನೀವೇನಾದ್ರು ಪ್ರಶ್ನೆ ಇದಕ್ಕೆ ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಯಾವುದೇ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ, ಯಾಕಂದ್ರೆ ಅದೊಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಪ್ರಮೋಷನ್ ಪಕ್ಕಕ್ಕಿಟ್ಟು ಸಿನಿಮಾ ಅಂತ ಬಂದಾಗ ಸಿನಿಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಸ್ ಒಂದು ಆ್ಯಕ್ಟರ್ ಆಗಿ ಮುಗಿಸ್ದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಂಬಿಕಾ ಅನ್ನೋ ಪಾತ್ರ ನನಗೆ ಗೊತ್ತಿರಂಗೆ ತುಂಬ ಇಮೋಷ್ನಲ್ ಹೌದು, ಬಟ್ ಅದ್ರ ಜೊತೆ ಒಂದು ಈಸಿಯಾಗೂ ಆಯಿತು ಆ ಶೂಟಿಂಗ್ ಮಾಡಬೇಕಾದ್ರೆ. ಯಾಕಂದರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬ ಸ್ಪಾಟಲ್ಲಿ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು, ಅಥವಾ ಆ ಥರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ಥರ ಇಂಪ್ರೊವೈಸ್ ಆಗ್ತಾ ಹೋಗ್ತಾ ಇತ್ತು. ಡೈಲಾಗ್ಸ್ ಏನು ಈ ಥರ ಸೆಟ್ ಅಂತ ಡೈಲಾಗ್ಸ್ ಥರ ಏನಿಲ್ಲ, ತುಂಬ ಫ್ರೀಡಮ್ ಇತ್ತು ಸೆಟ್ಟಲ್ಲಿ ಆ ಡೈಲಾಗ್ಸ್ ತಗೊಳ್ಬೇಕಾದ್ರೆ, ಮಾತಾಡಬೇಕಾದ್ರೆಲ್ಲ. ಸೊ ತುಂಬ ಈಸಿಯಾಗಿ ಆಗಿದಂಥ ಪಾತ್ರ ಅಂಬಿಕಾನ ಪಾತ್ರ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಸೆಟ್ಟಲ್ಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಳ್ತಾ ಇದ್ದೆ, ನನ್ನ ಕೂದಲು ಸ್ಟ್ರ್ಯಾಂಡ್ಸ್ಗೂ ಇಷ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂತ. ಅಷ್ಟಿಲ್ಲಾಂದ್ರೆ ನನ್ನ ಕೂದಲು ಅಷ್ಟು ಆ್ಯಕ್ಟಿಂಗ್ ಮಾಡಿದೆ ಸಿನಿಮಾದಲ್ಲಿ. ಸೊ ತುಂಬ ಅಂದರೆ ಒಂದು ಡಿಫ್ರೆಂಟ್ ಆಗಿ ಸಪ್ತಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ಲರೂ ನೋಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾದ ರೈಸ್ ಆಫ್ ಅಶೋಕ ಅಲ್ಲಿ ಅಂಬಿಕಾಗಿ ನಾನು ಒಂದು ಪಾತ್ರ ಮಾಡಿ ಒಂದು ಭಾಗ ಆಗಿ. ಸೊ ನಾನು ಕಾಯ್ತಾ ಇದ್ದೀನಿ. ಯಾಕೋ ಯಾಕೋ ಸಾಂಗ್ ಎಸ್ಪೆಷಲಿ ನಾನು ನೋಡಿಲ್ಲ ಇನ್ನು. ಸತೀಶ್ ಅವರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ, ಆ್ಯಂಡ್ ನೋಡಿದವ್ರು ತುಂಬ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಅವ್ರು ನಾನು ಕಾಲ್ ಮಾಡು ಕೂಡ ಹೇಳಿದ್ರು ಸತೀಶ್ ಅವರು ಯಾರ್ಯಾರು ತೋರಿಸಿದ್ರು. ಸೊ ತುಂಬ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡೋಕ್ಕೆ, ನಿಮ್ಗೆ ಎಲ್ರಿಗೂ ತೋರ್ಸೋಕ್ಕೆ. ಸೊ ಆಸ್ ಆಫ್ ನೌ ನಮಸ್ಕಾರ ಎಲ್ಲರಿಗೂ. ಸತೀಶ್ ಸರ್ ಹೇಳಿದ್ರು, ಸಪ್ತಮಿ ಮೇಡಮ್ ಹೇಳಿದ್ರು, ಶೂಟಿಂಗ್ ಮುಗಿದಿದೆ, ಡಬ್ಬಿಂಗ್ ಮುಗಿಯುತ್ತೆ. ಒಂದು 2 ತಿಂಗಳಲ್ಲಿ ನಾವು ರಿಲೀಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಹಳೆದನ್ನೆಲ್ಲ ಮರೆತು ಹೊಸ ಕಡೆ ಬರ್ತಾ ಇದ್ದೀವಿ. ಆನಂದ್ ಅವರು, ನಿಮ್ಮ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್, ಸಿನಿಮಾ ಹೆಂಗಿದೆ ಅಂತ ನೀವು ಹೇಳ್ಬೇಕು. ಮೊದಲ ಪ್ರೇಕ್ಷಕ ನೀವೇ. ಎಲ್ರಿಗೂ ನಮಸ್ಕಾರ. ಪಿಕ್ಚರ್ ಇವತ್ತವರೆಗೂ ಸತೀಶ್ ಅವ್ರ ಲೈಫಲ್ಲಿ ಬಂದಿಲ್ಲ ಆ ಥರ ಪಿಕ್ಚರು. ಒಂದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಮೆಸೇಜ್ ಇದೆ ಪಿಕ್ಚರಲ್ಲಿ. ನೀವೆಲ್ಲ ನೋಡಿದ್ರೆ ತುಂಬ ಖುಷಿ ಕೊಡ್ತೀರಾ. ಒಳ್ಳೆ ಮೆಸೇಜ್ ಇದೆ. ಥ್ಯಾಂಕ್ ಯು. ಒಳ್ಳೆ ಮಾತಾಡಿದ್ವಿ. ನನ್ನ ಲೈಫಲ್ಲಿ ಆ ಥರ ಸಿನಿಮಾ ಬಂದಿಲ್ಲ ಅಂತ ಆನಂದ್ ಅವರು ಹೇಳ್ಬಿಟ್ರು. 100% ಇದಕ್ಕೆ ನಾನು ಒಂಥರ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತೀನಿ. ನನ್ನ ಕರಿಯರಲ್ಲಿ ಬಹುಶಃ ನನ್ನ ಲೈಫಲ್ಲಿ ಯಾಕೆ ಸಿನಿಮಾನ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಮಾಡಿದೆ, ಬಿಡ್ದಂಗೆ ಮಾಡಿದೆ, ಗಟ್ಟಿಯಾಗಿ ನಿಂತ್ಕೊಂಡೆ, ಇಲ್ಲ ಈ ಸಿನಿಮಾ ಆಗಲೇಬೇಕು ಅಂತ ಯಾಕೆ ಇಷ್ಟೊಂದು ಫೈಟ್ ಮಾಡಿದೆ ಅಂತ ಬಹುಶಃ ತೆರೆ ಮೇಲೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಯಾಕೆ ಆ ವರ್ಧನೆ ಹೇಳ್ತಿದ್ರು ನನಗೆ ಪ್ರೊಡ್ಯೂಸರೇ, ಸರ್ ಬಿಟ್ಬಿಡಿ, ಮುಂದಕ್ಕೆ ಹೋಗಿ, ಅಯೋಗ್ಯ ಇದೆ ನಿಮಗೆ, ಇನ್ನೊಂದು ಸಿನಿಮಾ ಇದೆ, ಯಾಕೆ ನಮಗೋಸ್ಕರ ಒದ್ದಾಡ್ತಾ ಇದ್ದೀರಾ, ನಮ್ಮ ಹಿಂದ್ಗಡೆ ನಿಂತಿದ್ದೀರಾ, ಬೇಡ ಬಿಟ್ಬಿಡಿ ಸರ್, ಮುಂದಕ್ಕೆ ಹೋಗಿ ಸರ್, ಸಾಕು, ನಿಮ್ಮ ಜೀವನ ನೋಡಿ ಸರ್, ನಾನು ಹಂಗೆ ಕಟ್ಕೋತೀವಿ ಲೈಫ್ನ ಅಂತ. ಬಟ್ ನನಗೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ. ಬಿಕಾಸ್ ನನ್ನೊಬ್ಬನ ಜೀವನ, ನನ್ನ ಲೈಫನ್ನು ನೋಡ್ಕೊಂಡ್ರೆ ಯಾರು ಈ ಭೂಮಿ ಮೇಲೆ ಎಲ್ಲ ಸ್ವಾರ್ಥಿಗಳಾಗ್ಬಿಟ್ಟಿಲ್ಲ. ಎಲ್ಲರೂ ಇರುತ್ತಲ್ಲ, ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನಿಮಾಗೆ, ಅವ್ರದ್ದು ಫ್ಯಾಮಿಲಿ ಇದೆ, ವಿನೋದ್ ಅವ್ರ ಫ್ಯಾಮಿಲಿ ಇದೆ, ಎಲ್ಲರ ಫ್ಯಾಮಿಲಿಗಳು ಇದೆ, ಎಲ್ಲರೂ ಎಫರ್ಟ್ ಇದೆ. ವರ್ಷಾನುಗಟ್ಟಲೆ ಗಡ್ಡ ಬಿಟ್ಕೊಂಡು ನಮ್ಮ ಸಿನಿಮಾಗೋಸ್ಕರ ತ್ಯಾಗ ಮಾಡಿದವ್ರು ತುಂಬ ಜನ ಇದ್ದಾರೆ ಈ ಸಿನಿಮಾದಲ್ಲಿ. ಗುಂಡಣ್ಣ ಆಗ್ಬೋದು, ಯಶ್ ಶೆಟ್ಟಿ ಆಗ್ಬೋದು, ಸಂಪತ್ ಆಗ್ಬೋದು, ಎಲ್ಲ ಪಾತ್ರಧಾರಿಗಳು ನಮಗೋಸ್ಕರ ಟೈಮ್ ಕೊಟ್ಟು, ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ. ಇವತ್ತೇನು ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ, ನನ್ನಿಂದ ಆಗಿಲ್ಲ. ನಾನು ನಿಂತ್ಕೊಂಡೆ ಅಷ್ಟೇ, ಎಲ್ಲರೂ ಮಾಡೋಣ ಈ ಸಿನಿಮಾ. ಯಾಕಂದ್ರೆ ಲಾಸ್ಟ್ ಫೈಟ್ನ ನಾವು 15 ದಿವಸ ಶೂಟ್ ಮಾಡಿದ್ದೀವಿ. ಒಂದೇ ಫೈಟ್ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿ ಆ ಫೈಟ್ ನೋಡಿದಾಗ ನನಗೆ
ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟ್, ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ನ ಹೆಂಗೆ ನಾನು ಬಿಡಕ್ಕಾಗತ್ತೆ ಈ ಸಿನಿಮಾ? ಇಲ್ಲ, ಇದು ಥಿಯೇಟರ್ ಬರಲೇಬೇಕು, ಇದನ್ನ ಜನ ನೋಡಲೇಬೇಕು, ಈ ಸೆಲೆಬ್ರೇಷನ್ ಆಗಬೇಕು. ಆ ಹಟ್ಟದ ಮೇಲ್ಗಡೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಮಾತು ಕೊಟ್ಟಿದ್ದೆ, ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ, 30 ದಿವಸ ಶೆಡ್ಯೂಲ್ ಅಂತ. 30 ದಿವಸದಲ್ಲಿ ಶೂಟಿಂಗ್ ಮುಗಿಸಿದೀವಿ. ಯಾಕೆಂದ್ರೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ 28 ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಕ್ಕೆ 30 ಫಸ್ಟ್ ನನಗೆ ಶೆಡ್ಯೂಲ್ ಹಾಕಿದೆ 54 ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ರು. ಅದಾದ್ಮೇಲೆ ನಾನು ಹೇಳಿದೆ 54 ದಿವಸ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡಿ, ಇನ್ನು ಟೈಟ್ ಮಾಡಿ ನೋಡಿ ಸರ್ ಹೆಂಗ್ ಮಾಡೋಕ್ಕಾಗತ್ತೆ. ಇಷ್ಟು ದೊಡ್ಡ ದೊಡ್ಡ ಸೀನ್ಗಳಿದೆ, ಇಷ್ಟು ಜನ ಇದ್ದಾರೆ, ಯಾವಾಗಲೂ 100 ಜನ ಜೂನಿಯರ್ಸ್ ಇದ್ದಾರೆ, ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟ್ ನಿಲ್ಲಿಸೋಷ್ಟರಲ್ಲೇ ಗಂಟೆ ಟೈಮ್ ಹೋಗ್ಬಿಡುತ್ತೆ. ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ, ಹೆಂಗ್ ಮಾಡ್ತೀರಾ ಸರ್ ಅಂತ ನಾನು ಒಂದೇ ಮಾತು ಹೇಳಿದೆ, ನೋಡ್ರಪ್ಪ ಬೆಳಗಿನ ಜಾವ 5 ಹೇಳಿ ಔಟ್ಡೋರ್ ಇರುತ್ತೆ, 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, 6 ಗಂಟೆ ಫಸ್ಟ್ ಶಾಟ್ ತೆಗಿಯೋಣ, ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೋಣ, ಟೈಮ್ ಸೇವ್ ಮಾಡೋಣ. ಅಲ್ಲಿ 10 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನೂ 20 ದಿವಸ ಎಕ್ಸ್ಟ್ರಾ ಬೇಕು, 6 ಗಂಟೆಗೆ ಶೂಟಿಂಗ್ ಶುರು ಮಾಡೋಣ. ಪ್ರತಿ ದಿವಸ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, 5 ಗಂಟೆಗೆ ಇದ್ದೇಳ್ತಿದ್ವಿ. ಒಂದು ದಿವಸ ಅಂತೂ 24 ಅವರ್ಸ್ ಶೂಟಿಂಗ್ ಮಾಡಿದ್ವಿ. ಅದೇ ಲಾಸ್ಟ್ ಫೈಟು ಮತ್ತೆ ಒಂದು ಸೀಕ್ವೆನ್ಸ್ ಇತ್ತು, ಡ್ರೀಮ್ ಸೀಕ್ವೆನ್ಸ್. 24 ಅವರ್ಸ್ ನಿದ್ದೆ ಮಾಡಿಲ್ಲ, ಶೂಟಿಂಗ್ ಮಾಡಿದ್ವಿ. ರಾತ್ರಿ ಆಗಲೂ ನಿದ್ದೆ ಬಿಟ್ಟು ಕೆಲಸ ಮಾಡೋಣ. ಒಂದು 30 ದಿವಸ ಕೆಲಸ ಮಾಡೋದಷ್ಟೇ, ನಮ್ಮ ಲೈಫಲ್ಲಿ ಏನೂ ಆಗಲ್ಲ, ಏನು ಅಂತ ಕಷ್ಟ ಏನಾಗ್ಬಿಡಲ್ಲ. ಇದು ಮಾಡೋಣ ಬನ್ನಿ, ಯಾಕಾಗಲ್ಲ. ಈ ಚಾಲೆಂಜ್ ತಗೊಂಡು ಹೊರಟ್ವಿ, ಮಾಡಿದ್ವಿ. ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ಗಳ ಕೋಪರೇಷನ್ ಬೇಕಲ್ಲ. ನಾನು ಮೇಜರ್ ಕೋಪರೇಷನ್ ಬೇಕಾಗಿತ್ತು ಸಪ್ತಮಿ ಅವ್ರದ್ದು. ನಾನು ಅದ ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ಇವ್ರ ಕೋಪರೇಷನ್ ನನಗೆ ಇರಲಿಲ್ಲ ಅಂದ್ರೆ 100% ನಾನು ಅನ್ಕೊಂಡಿರೋ ಶೆಡ್ಯೂಲ್ ಮುಗಿಸಕ್ ಆಗ್ತಿಲ್ಲ. ಯಾಕಂದ್ರೆ 28 ದಿವಸದಲ್ಲಿ 20 ದಿವಸ ಇರೋದೇ ಶೂಟಿಂಗ್ ಇತ್ತು. ಆ 20 ದಿವಸ ನಮಗೆ ಹೀರೋಯಿನ್ ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕೊಂಡು ಅವ್ರು ಮೇಕಪ್ ಮಾಡ್ಕೊಂಡು, ಯಾಕಂದ್ರೆ ಟೋನೇ ಬೇರೆ ಇತ್ತು, ಅದು ರೆಡಿಯಾಗಿ ಅವ್ರು ಸೆಟ್ಗೆ ಬರೋಷ್ಟು ನಮಗೆ ನನ್ನ ಕನಸು. ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ, ಸರ್ ನೀವು ಹೀರೋಯಿನ್ 6 ಗಂಟೆಗೆ ನೀವು ಸೆಟ್ಗೆ ಹೆಂಗೆ ಕಳಿಸ್ತೀರಾ ಸರ್, ಪಾಪ ಅವ್ರು ರೆಡಿ ಆಗ್ಬೇಕಲ್ಲ ಸರ್, 6:30 ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ, ಹೆಂಗಾಗುತ್ತೆ ಸರ್, ಇದು ಸಾಧ್ಯನೇ ಇದೆ, ಪ್ರಾಕ್ಟಿಕಲ್ ಯೋಚನೆ ಮಾಡಿ ಸರ್ ಅಂತ. ನಾನು ಒಂದೇ ಮಾತು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಸಪ್ತಮಿ ಅವರೇ ನಮ್ಮ ಪರಿಸ್ಥಿತಿ ಹಿಂಗಿದೆ, ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಬಜೆಟ್ ದೊಡ್ಡದಿದೆ, ಈಗ ಆಲ್ರೆಡಿ ಬಜೆಟ್ ಇಷ್ಟ ಆಗಿದೆ, ಇದ್ರ ಮೇಲೂ ಇಷ್ಟ ಆಗ್ತಾ ಇದೆ, ಹಂಗಾಗಿ ದಯವಿಟ್ಟು ಕೋಪರೇಟ್ ಮಾಡಬೇಕು ಅಂತ. ಯು ಕಾಂಟ್ ಬಿಲೀವ್, ನಾನೇನು ಸುಳ್ಳು ಹೇಳ್ತಿಲ್ಲ, ಅವ್ರು ಎದುರುಗಡೆ ಇದ್ದಾರೆ ಅಂತ. ಇನ್ನು 10 ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ. ನಾನು ನೋಡಿರೋ ಬೆಸ್ಟ್ ಹೀರೋಯಿನ್ಗಳಲ್ಲಿ ಅವರು ಒಬ್ರು. ಅಂಡ್ 6 ಗಂಟೆ 6:30 ಸೆಟ್ಟಲ್ಲಿ ಯು ಕಾಂಟ್ ಬಿಲೀವ್, ಅದು ತುಂಬ ಕಷ್ಟ. ರಾತ್ರಿ 10 ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರು ನಿದ್ದೆ ಮಾಡೋದು ಇಷ್ಟೊತ್ತು. 10 ಗಂಟೆ ಬಿಟ್ರೆ ನಾವು ಗುಂಡ್ಲುಪೇಟೆಗೆ ಹೋಗ್ಬೇಕು. ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕೊಂಡು ಅವ್ರ ಎಕ್ಸ್ಟೆನ್ಷನ್ ಹಾಕೊಂಡು 6:30 6 ಗಂಟೆಗೆ ಅಲ್ಲಿ ರೆಡಿ ಇರೋರು. ಅಲ್ಲಿಂದ 3/4 ಅವರ್ ಜರ್ನಿ, 1 ಅವರ್ ಸೆಟ್ಟಿಗೆ ಬರೋಕ್ಕೆ. ಬರ್ತಿದಂಗೆ ಫಸ್ಟ್ ಶಾಟ್ ಇರ್ತಿದ್ವಿ, ತಿಂಡಿ ತಿನ್ನಕ್ಕೂ ಬಿಡ್ತಿರಲ್ಲ ಅವ್ರಿಗೆ, ಆಮೇಲೆ ಬ್ರೇಕ್ ಕೊಡ್ತಿದ್ವಿ. ಒಂದು ಸಲನಾದ್ರೂ ಒಂದು ಬೇಜಾರು, ಒಂದು ಮಾತು ಹೇಳಿದ್ರೆ ನನಗೆ ಇನ್ನೂ ನೆನಪಿದೆ, ನಿಮ್ಗೆ ನೆನಪಿಲ್ಲ ಅನಿಸ್ತದೆ. ನಾನು ಕೇಳಿದೆ ಅವ್ರಿಗೆ, ಇರೋ ಹೋಟೆಲ್ ಗುಂಡ್ಲುಪೇಟೆನಲ್ಲಿ ತುಂಬ ಚೆನ್ನಾಗಿರೋ ಹೋಟ್ಲ್ಗಳೆಲ್ಲ ಇಲ್ಲ, ನಿಮ್ಗೆ ಓಕೆನಾ ಈ ಥರ? ಸಾರ್ ಎಲ್ಲರೂ ಮಲ್ಕೊಳಕ್ ಜಾಗ ಇದ್ರೆ ಸಾಕು ಬಿಡಿ ಸಾರ್ ಅಂತಂದ್ರು. ಯಾವ ವಿಚಾರದಲ್ಲಿ ಪೇಮೆಂಟ್ ವಿಚಾರಕ್ಕೆ ಬನ್ನಿ, ಯಾವತ್ತು ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ, ನನಗೆ ಇನ್ನೊಂದು ಬಂದಿಲ್ಲ, ಯಾವ ವಿಚಾರಕ್ಕೆ ಬರಲ್ಲ. ಎಲ್ಲ ಮಾಡಿದೀವಿ ಅವ್ರಿಗೆ, ಅವ್ರು ಖುಷಿ ಆಗತ್ತ ನೋಡ್ಕೊಂಡಿದೀವಿ. ಬಟ್ ಏನಂದ್ರೆ ಯಾವ ವಿಚಾರದಲ್ಲೂ ತೊಂದರೆ ಕೊಡದೇನೆ ಒಂದು ಮಾತಿನ ಈಗ ನೋಡಿ, ಪ್ರೆಸ್ ಮೀಟ್ ಆಗಲಿ, ಒಂದು ಇದಾಗಿರ್ಲಿ, ಯಾವುದೇ ಆಗಿರಲಿ, ನಮ್ಮ ಸಾಂಗ್ಗಳಲ್ಲಾಗಿರ್ಲಿ, ನೀವು ನೋಡಿ ಯಾಕೋ ಸಾಂಗ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಮ್ಮಿಬ್ಬರ ಕೆಮಿಸ್ಟ್ರಿ ಮತ್ತೆ ನಮ್ಮಿಬ್ಬರದ್ದು ಒಂದು ಜೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಆ ಸ್ಕ್ರೀನ್ ಮೇಲೆ ಆ ಪಾತ್ರ, ಅಂಬಿಕಾ ಮತ್ತೆ ಅಶೋಕ್ ಅನ್ನೋ ಪಾತ್ರ ತುಂಬಾ ಇಷ್ಟಪಡ್ತಿರಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಮಾತುಗಳು ನಾನು ಹೇಳಲೇಬೇಕಾಗಿತ್ತು. ಇದು ಸಮಯ ಅದು. ಅಂಡ್ ತೆಲುಗುನಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ, ಅಲ್ಲೂ ಒಳ್ಳೇದಾಗಲಿ ಅವ್ರಿಗೆ. ಅಂಡ್ ನಮ್ಮ ಕನ್ನಡದಲ್ಲೂ ಅವ್ರು ಬರೀ ಇಷ್ಟೇ ಅಲ್ಲ, 10 ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ಇಂಥವ್ರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು, ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳಿಲಿ ನಮ್ಮ ಹೆಣ್ಮಕ್ಳು. ಇವ್ರು ನಿಂತ್ಕೋಬೇಕು, ಇವ್ರು ಬೆಳೆದ್ರೆ ನಾವು ಬೆಳಿತೀವಿ. ಇವ್ರು ಕಾಂತಾರ ಬೆಳೆದಿತ್ತಾನೆ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದು ಇವತ್ತು. ಇದೇ ನಮ್ಮ ಹೀರೋಯಿನ್ಗಳು ಬೆಳೆದಿತ್ತಾನೆ ನಿಂತ್ಕೊಂಡಿದ್ದು ಬಂದಿವತ್ತು. ಇವತ್ತು ನಾವು ಕನ್ನಡ, ತಮಿಳು, ತೆಲುಗು ಮಾಡ್ತಾ ಇರ್ಬೇಕಾದ್ರೆ ತಮಿಳು ತೆಲುಗುದಲ್ಲಿ ಅವ್ರು ನನ್ಗೆ ಅಡ್ವಾಂಟೇಜ್ ಆಗುತ್ತೆ, 100% ಆಗುತ್ತೆ. ಯಾಕೆಂದ್ರೆ ಅವ್ರು ಇದಾರೆ ಅಲ್ಲಿ, ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗುದಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು. ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಎಲ್ಲ ಪ್ಲಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿದೆ. ವರ್ಧನ್ ಅವರು ಎಲ್ಲ ಹೊರಗೆ ಹೊತ್ಕೊಂಡಿದ್ದಾರೆ. ಅದ್ರ ಹಿಂದೆ ಇನ್ನೂ ತುಂಬಾ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ. ಅವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಅಂಡ್ ಇವತ್ತು ಡಬ್ಬಿಂಗ್ ಮುಕ್ತ ಆಗಿದೆ, ತುಂಬಾ ಖುಷಿಯಾಗಿ ಹೇಳ್ತಾ ಇದೀವಿ. ಶೂಟಿಂಗ್ ಮುಗೀತಾ, ಅಶೋಕ ಏನಾಗ್ಬಿಡ್ತಿದೆ, ಅಶೋಕ ಮುಗಿಸ್ತಾರ, ಅಶೋಕ ಆಗಲ್ವಾ, ಇನ್ನೇನಾಗುತ್ತೆ ಅಶೋಕ, ನಿಂತೋಗ್ಬಿಡ್ತಂತೆ, ಹಂಗಾಗ್ಬಿಡ್ತಂತೆ. ತುಂಬಾ ಜನ ನನ್ನ ಕಿವಿಗೆ ಬಂದಿದ್ದು. ಅವರೆಲ್ಲರಿಗೂ ಉತ್ತರ ಏನಂತಂದ್ರೆ,
ಏನೂ ಆಗಿಲ್ಲಪ್ಪ, ಡೋಂಟ್ ವರಿ, ನಿಮಗೂ ಸಿನಿಮಾ ತೋರಿಸ್ತೀವಿ, ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ, ನೀವು ಈ ಸಿನಿಮಾ ಬಗ್ಗೆ ಬರೀತೀರಾ ಅಂತ ನಂಬಿಕೆ ಇದೆ ನನಗೆ. ಅಶೋಕ ಡಬ್ಬಿಂಗ್ ಮುಕ್ತಾಯ ಆಗಿದೆ. ಇಲ್ಲಿಂದ ಪ್ರಮೋಷನ್ನ ತುಂಬಾ ಜೋರಾಗಿ ಮಾಡ್ತೀವಿ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೋತ್ರ ಪ್ರಮೋಷನ್ ಮಾಡ್ತೀವಿ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೋತ್ರ ಒಂದು ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು. ಸರ್ ಅದೇ ಹೇಳ್ತಾ ಇದ್ರೆ ಫೈಟ್ ಮಾಡಿದ ಸಿನಿಮಾಗೆ ಅಂತ ನಿಮ್ಮ ಟ್ಯಾಗ್ ಲೈನ್ ಇದೆ, ನಾಟ್ ಆಲ್ ದ ಬ್ಯಾಟಲ್ಸ್ ಆರ್ ಫೈಟ್ ಇನ್ ದ ಬ್ಯಾಟಲ್ ಫೀಲ್ಡ್ ಅಂತ ಅಲ್ವಾ? ಆಕ್ಚುಲಿ ಅಂತ ಬ್ಯೂಟಿಫುಲ್ ಲೈನ್ ಇದು. ಅದೇ ಏನಂತ ಬ್ಯಾಟಲ್ ಇತ್ತು ನಿಮ್ಗೆ ಅಂತ? ಬ್ಯಾಟಲ್ ಅಂದ್ರೆ ಎಲ್ಲಾ ಕಷ್ಟಗಳನ್ನು ನಾನು ನೋಡ್ಬಿಟ್ಟೆ. ನನ್ನ ಲೈಫಲ್ಲಿ ನನಗೆ ಇಂಡಸ್ಟ್ರಿಗೆ ಬರೋಕ್ಕೆ ಒಂದು ಕಷ್ಟ ಆಯ್ತು ಗೊತ್ತಾ. ಅಂದ್ರೆ ಒಂದು 10 ವರ್ಷ ಜರ್ನಿ ಇತ್ತು. ಇಂಡಸ್ಟ್ರಿಗೆ ಒಂದು ಸಣ್ಣ ಪಾತ್ರ ಮಾಡುತ್ತೆ ಹೆಂಗೆ ಸ್ಟ್ರಗಲ್ ಮಾಡ್ಕೊಂಡು ಅಶೋಕ ಒಂದೇ ನನಗೆ ಅಷ್ಟು ಕೊಟ್ಬಿಡ್ತು. ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ. ಅದೇ ಸತೀಶ್ ಸರ್ ಇಷ್ಟು ಸಿನಿಮಾ ಮಾಡಿದ್ರೆ ಈಗೂ ಅಂತ ಚಾಲೆಂಜ್ ಇದೆ ಅಂತ. ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದ್ ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ, ಇದೊಂದೇ ಸಿನಿಮಾ ಕಷ್ಟನ ಒಂದು ಕಡೆ ಹಾಕೋಬಹುದು ಈಗ ಹೆಗಲ ಮೇಲೆ. ಅಷ್ಟು ಇತ್ತು. ಆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕಾಗಿತ್ತು, ನಾವು ಧೈರ್ಯ ಕೊಡ್ಬೇಕಾಗಿತ್ತಲ್ಲ ಎಲ್ರಿಗೂ. ಅಂದ್ರೆ ಬನ್ನಿ ಸಿನಿಮಾ ಮಾಡೋಣ, ತಗೊಂಡೋಗೋಣ ಅಂತ. ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ. ಯಾಕಂದ್ರೆ ಪ್ಯಾಷನೇಟ್ ಪ್ರೊಡ್ಯೂಸರ್. ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾ ಇದೆ, 100 ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದ್ರೆ ಒಂದ್ ದಿವಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ, ಅಥವಾ CG ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ, ಅದು ಬೇರೆ ವಿಷಯ. ನಾನು ಹೇಳಿದೆ ಒಂದು 250 ಜನ ಬೇಕು ಅಂತಂದೆ. ಒಂದು ಟೆಂಡರ್ ಸೀಕ್ವೆನ್ಸ್, ದೊಡ್ಡ ಸೀಕ್ವೆನ್ಸ್ ಅದು. ಒಂದು 250 ಜನ ಬೇಕು ಅಂತಂದಾಗ ಇವ್ರಂದ್ರು, ಸರ್ 250 ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಹಿಡಿತಾರೆ ಸಾಲಲ್ಲ ಸರ್ ಅಂತಂದ್ರು. ಆಯ್ತು ಬಿಡಿ, 250 ಬೇಕು, ನೀವು ಕರ್ಸಿ, ನಿಮ್ಗೆ ಗೊತ್ತಾಗಲ್ಲ ಕರ್ಸಿ ಅಂತಂದೆ ನಾನು. ಸರಿ, ಜೂನಿಯರ್ಸ್ ಬಂದ್ರು, ಶೂಟಿಂಗ್ ಶುರು ಮಾಡ್ತಿದ್ವಿ, ಎಲ್ಲ ಆಯ್ತು. ಬಂದ್ರು, ಟಾಪ್ ಆಂಗಲ್ ಶಾಟ್ ಇಟ್ರು. ಸಮ್ ಟೈಮ್ಸ್ ಅಲ್ಲಿ ಖಾಲಿ ಇತ್ತು. ಆಮೇಲೆ ನಾನು ಇವ್ರು ಬಂದ್ಬಿಟ್ಟು ಹೇಳಿದ್ರು, ಸಾರಿ ಸರ್ ತಪ್ಪಾಯ್ತು ನನಗೆ. ಯಾಕೆ ವರ್ಧನವ್ರೆ, ನೀವು 250 ಹೇಳಿದ್ರಿ, ನಾನು 250 ಯಾಕೆ ಇಷ್ಟೊಂದು ಈ ಸಣ್ಣ ಜಾಗಕ್ಕೆ ಅಂತಂದೆ. ಸರ್ ಇಲ್ಲಿಗ 500 ಜನ ಬೇಕಾಯ್ತು, ನಾನೇ ತಪ್ಪು ಮಾಡ್ಬಿಟ್ಟೆ ಸರ್ ಅಂತಂದ್ರು. ನೆಕ್ಸ್ಟ್ ಡೇ ಇನ್ನೊಂದು 200 ಜನ ಕರ್ಸಿದ್ರು ಆ ಶಾಟ್ಗೆ. ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋರ್ ಬಗ್ಗೆ, ಸಿನಿಮಾ ಗೆಲ್ಲಬೇಕು, ಬೆಳಿಬೇಕು, ನಮ್ಮ ಕನ್ನಡ ಸಿನಿಮಾ ಮೇಲಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ. ಹಂಗೆ ಈ ಯುದ್ಧಗಳನ್ನ ತಗೊಂಡ್ ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್. ಅಶೋಕ ಇವತ್ತು ಚೆನ್ನಾಗಿರೋ ಸಿನಿಮಾ. ಇವತ್ತು ಆನಂದ್ ಅವ್ರ ಬಾಯೆಲ್ಲ ಮಾತು ಬರುತ್ತೆ ಅಂದ್ರೆ, ಆನಂದ್ ಅವ್ರೇನು ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವುದೋ ಸಿನಿಮಾದ ಬಗ್ಗೆ ಅಲ್ವಾ. ಅದು ನನಗೆ ತುಂಬಾ, ನಾನು ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ. ನಿಮ್ಗೆಲ್ಲ ಸಿನಿಮಾ ತೋರಿಸ್ಬೇಕು, ನಿಮ್ಮ ಬಾಯಿಂದ ನಾನು ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬಾ ಕಾಯ್ತಾ ಇದ್ದೀನಿ. ನಾನು ಚೂರು ರೆಡಿ ಮಾಡ್ಬಿಡ್ತೀವಿ. CG ವರ್ಕು ತುಂಬಾ ಜಾಸ್ತಿ ಇದೆ. ಸರ್ ನೀವು ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ಅಂದ್ರೆ ನಿಮ್ಮ ಟೀಮು ಹೆಂಗ್ ಡೆಡಿಕೇಟ್ ಆಗಿತ್ತು ಈ ಸಿನಿಮಾ ಮಾಡ್ತು ಅಂತ. ಈಗ ತುಂಬಾ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಅಂತ. ಇದ್ರ ನಡುವೆ ಯಶ್ರಾಜ್ ಬಗ್ಗೆ ಹೇಳ್ತಾರೆ, ಈ ಸ್ಟಾರ್ಗಳ ಒಂದು ಅಂದ್ರೆ ಸಿನಿಮಾಗೆ ಇನ್ವಾಲ್ವ್ ಆಗೋಂಥ ರೀತಿ ಕನ್ನಡದಲ್ಲಿ ಬದಲಾಗಬೇಕು, ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗಕ್ಕೆ ಸಾಧ್ಯ ಅಂತ. ಇಂಟರ್ಫಿಯರ್ ಆಗೋದು ಬೇರೆ, ಇನ್ವಾಲ್ವ್ ಆಗೋದು ಬೇರೆ. ಅಂದ್ರೆ ಸಿನಿಮಾ ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಅದನ್ನ ಹೇಳ್ತಾ ಇರ್ತೀನಿ. ಅವ್ರು ಇಂಟರ್ಫಿಯರ್ ಆಗೋದು ಬೇರೆ. ಈಗ ಚೆನ್ನಾಗಿ ಆಗ್ತಾ ಇದ್ರೆ ನಾವೇನೋ ಕೋಪರೇಟ್ ಮಾಡ್ತಾ ಇರೋದು, ಇಲ್ಲ ಮಧ್ಯ ಹೋಗಿರೋದು ಮೂಗ್ ತೋರಿಸೋದು, ಅದನ್ನ ಹಾಳು ಮಾಡೋದು, ಇದು ಬೇರೆ ವಿಷಯ. ಎರಡನೇದು ನಾವು ಇನ್ವಾಲ್ವ್ ಆಗೋದು. ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದ್ರು, ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗ್ ಆಡ್ಸಕ್ಕೆ. ಅದ್ರ ವಿಡಿಯೋ ಇದೆ, ನಿಮ್ಗೆ ಬರುತ್ತೆ ನೆಕ್ಸ್ಟ್. ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋದು. ಅವ್ನು ಎಮೋಷನಲ್ ಆಗ್ಬೇಕು. ಅದಕ್ಕೆ ಒಂದು 10 ನಿಮಿಷ ಮಾತಾಡೋದು ನಮ್ಮ ಜೊತೆ. ಅದು ನಾನೇ ಬರ್ದಿರೋ ಹಾಡು ಅಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ. ಕೇಳಿದ್ರು, ಮತ್ತೆ ಹಾಡು ತೋರಿಸ್ತೆ, ನೋಡ್ಲಿ ಅವರು, ಇಂಪ್ರೆಸ್ ಆಗ್ಲಿ ಅವರು ಅಂತ ಫಸ್ಟ್ ತೋರಿಸ್ತೆ. ನೋಡ್ಬಿಟ್ಟು ಒಂದು ಮಾತಾಡಿದ್ರು, ನೀವೇ ಬರ್ದಿರೋದ ಅಂತಂದ್ರು. ಹ್ಞೂ ಸರ್. ನೀವೇ ಹಾಡಿರೋದ ಅಂತಂದ್ರು. ಹ್ಞೂ ಸರ್. ಆದ್ರೆ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು, ನಾನು ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ. ನಿಮ್ಗೆ ಏನು ಅವಶ್ಯಕತೆ ಇತ್ತು ಇಲ್ಲಿ ತನಕ ಬರೋಕೆ ಅಂತ ಕೇಳಿದ್ರು. ಇಲ್ಲ ಸರ್, ಒಂದೊಂದು ಬರಿಬೇಕಾದ್ರೂ ಆ ಎಮೋಷನ್ಸ್ ಹಂಗೆ ಅಮೌಂಟ್ ಆಗ್ಬೇಕು ಅಂತ ಬರ್ದಿದೀವಿ ಸರ್. ಅಗ್ರೆಷನ್, ಆ ಕೋಪ ಎಲ್ಲ ಬರ್ಬೇಕು ಸರ್ ಈ ಸಾಂಗಲ್ಲಿ. ಅದನ್ನ ಇಟ್ಕೊಂಡು ಬರ್ದಿದೀವಿ. ನಮ್ಗೆ ಪೂರ್ಣ ಮಾಡಿಸ್ತಾರೆ, ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮ ಜೊತೆ ನಮ್ಮ ಡೈರೆಕ್ಟರ್ ಇಲ್ಲ ಇವತ್ತು, ಬಟ್ ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೆ ಹೋಗಿ ಆಡಿಸ್ಕೊಂಡ್ಬಂದೆ. ಫಾರ್ ಎಕ್ಸಾಂಪಲ್, ಇನ್ವಾಲ್ವ್ಮೆಂಟ್ಗೆ ಇಂಟರ್ಫಿಯರ್ ಆಗೋದಕ್ಕೆ ವ್ಯತ್ಯಾಸ. ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟ್. ಈ ಸಿನಿಮಾ ನಿಂತು ಹೋಗ್ತಾ ಇದೆಯಾ, ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ, ಈ ಸಿನಿಮಾ ಬಜೆಟ್ ಕೊಡ್ತಾ ಇದೆಯಾ, ಇಲ್ಲ ಈ ಸಾಂಗ್ ಕೊಡ್ತಾ ಇದೆಯಾ, ಇದು ನಮ್ಮ ಇನ್ವಾಲ್ವ್ಮೆಂಟ್. ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದ್ರೆ, 10 ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದ್ರೆ 10 ಗಂಟೆಗೆ ಬರದೇ ಇರೋದು ಅದು ತಪ್ಪು. ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು, ನಾವು ಗೆಲ್ಲಬೇಕು ಅಂತ, ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಒಂದಿದೆ. ಯಾಕೆಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇಲ್ಲ. ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ, ನಮಗೊಂದು ಆಸೆ ಇರುತ್ತಲ್ವಾ. ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು, ನಮಗೂ ಆ ಥರ ಹೆಸರು ಬರಬೇಕು, ನಮ್ಮನ್ನು ಆ ಥರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕೆ ಇಟ್ಟು ಇನ್ನೊಂದು ಹೊಸ ಸ್ಟೆಪ್ಗೆ ಹೋಗ್ಬೇಕು ಅಂತಾನೆ ಈ ಸಿನಿಮಾ ಮೇಲೆ ಇಷ್ಟು ಎಫರ್ಟ್ ಹಾಕಿ. ಆಮೇಲೆ ಒಂದು ಇಂಟರ್ಫೇರ್ ಅಂತ ಕೇಳಿದಕ್ಕೆ ಹೇಳ್ತಾ ಇದೀನಿ. ಅಂದ್ರೆ ನಾವು ಇದ್ದಿಯಲ್ಲಿ ಇಂಟರ್ಫೇರ್ ಆಗಬೇಕು ಅಂತಿದ್ದಾಗ ನಾವು ಬಿಗಿನಿಂಗ್ ಅಲ್ಲೇನೆ ಇದೊಂದು ಮಾತು ಕೇಳ್ಕೊಂಡಿದ್ವಿ ಸತೀಶ್ ಅನ್ನ. ಸರ್ ಈ ಥರ ಇದೆ, ಹೊಸ ಡೈರೆಕ್ಟರ್ ಸ್ವಲ್ಪ
ಎಲ್ಲರೂ ಹಿಂಗೆ ಮಾತಾಡ್ತಾರೆ, ಹಿಂಗೆ ಆಗೋದು ಬೇಡ ನಮಗೆ, ಇಂಟರ್ಫಿಯರ್ ಆಗೋದು ಅನ್ನೋ ಥರ ಕೇಳಿದಾಗ ಅವತ್ತು ಹೇಳಿದ್ದು ಒಂದು ಮಾತು, ನಾನು ಆ ಥರ ಎಲ್ಲ ಅಲ್ಲ, ನೀವು ಮಾಡಿ ನಿಮ್ಗೆ ಏನು ಬೇಕು. ಅಲ್ಲಿ ಸೆಟ್ಟಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಕೊನೆವರೆಗೂ ಡೈರೆಕ್ಟ್ರಿಗಾಗಲಿ ಏನಾಗಲಿ ಏನು ಬೇಕೋ ಅದನ್ನು ತೆಗೆದು ಕೊಟ್ಬಿಟ್ಟು ಬರ್ತಾ ಇದ್ರೆ ಹೊರತು ಅವರಂತೂ ಯಾವುದೂ ಇಂಟರ್ಫಿಯರ್ ಆಗಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡೈರೆಕ್ಟ್ನ ಓವರ್ಟೇಕ್ ಮಾಡಿದ್ದಿಲ್ಲ. ಸೌಮ್ಯ ಅವರೇ, ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ, ಬಟ್ ಇನ್ಸೈಡ್ ಸೋರ್ಸ್ ಇಂದ ನನಗೆ ಏನ್ ಗೊತ್ತಾಯ್ತು ಅಂದ್ರೆ ಬಾಲ್ಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಒಂದ್ರಲ್ಲಿ ಕಾಣಿಸ್ಕೊಳ್ತೀರಾ ಅಂತ. ಆತರ ಎಲ್ಲ ಏನಿಲ್ಲ, ಸರ್ಪ್ರೈಸ್ ಆಗಿ ತೋರಿಸ್ಬೇಕಂತ ಏನಾದ್ರು ಇದೆಯಾ ಸರ್? ಒಂದು ಫ್ಯಾಮಿಲಿ ಸಬ್ಜೆಕ್ಟು ಅಂಡ್ ಹೊಸ ಪ್ರೇಮಿಗಳು, ನೀವ್ ಹೇಳಿ. ಆತರದ್ದೇನು ಇಲ್ಲ. ಈಗ ನೀವೇನ್ ಡಬ್ಬಿಂಗ್ ನೋಡಿದ್ರಲ್ಲ ಅದೇ ಇರೋದು ಸಿನಿಮಾ. ಅಂದ್ರೆ ಆ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ, ಬಟ್ ಅವಳದೇ ಆದಂತ ಒಂದು ಕೆಲಸ ಇರುತ್ತೆ, ಅವಳದೇ ಆದಂತ ಒಂದು ದಿನ ಮಾಡೋಂತ ಒಂದು ರುಟೀನ್ ಇರುತ್ತೆ. ಸೊ ಅದ್ರ ಮುಖಾಂತರ ಅವರು ಅವ್ರ ಮನೆಯಲ್ಲಿ ಅವಳದೊಂದು ಫ್ಯಾಮಿಲಿ ಇರುತ್ತೆ, ಅದಕ್ಕೆ ಅವಳದು ಒಂದು ಅವಳ ತಂದೆ ಬಾಂಡಿಂಗ್ ಕೂಡ ಇದೆ. ಅದ್ರ ಜೊತೆ ಅಶೋಕ ಹೇಗೆ ಅಲ್ಲಿ ಅಶೋಕ ಹೇಗ್ ಸಿಗ್ತಾನೆ, ಅಲ್ಲೇನಾಗುತ್ತೆ, ಅದಾದ್ಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್, ಅಂದ್ರೆ ಅದು ಹೇಳ್ದಂಗೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ, ಬಟ್ ಬೇರೆ ರೀತಿಯಾದಂತ ಒಂದು ಯುದ್ಧಗಳು ನಡೆಯುತ್ತೆ, ಅದ್ರಲ್ಲಿ ಅವಳು ಹೇಗ್ ನಿಲ್ತಾಳೆ ಅನ್ನೋದು. ಅಂಡ್ ಅವಳ ಪಾತ್ರನೂ ಅಷ್ಟೇನೆ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ, ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ, ಎಲ್ಲಾನು ಪ್ರಶ್ನೆ ಮಾಡುವಂತ ಪಾತ್ರ, ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ, ಆತರ ಜೀವನ ಅಲ್ಲ ಅದು, ಹಂಗಿಲ್ಲ ಅವಳು. ಎಲ್ಲರನ್ನೂ ಪ್ರಶ್ನೆ ಮಾಡ್ತಾಳೆ, ಅಂದ್ರೆ ತಂದೆನೂ ಪ್ರಶ್ನೆ ಮಾಡ್ತಾಳೆ, ಊರವ್ರನ್ನೂ ಪ್ರಶ್ನೆ ಮಾಡ್ತಾಳೆ, ಅಶೋಕನ್ನು ಪ್ರಶ್ನೆ ಮಾಡ್ತಾಳೆ, ಎಲ್ರು ಏನಕ್ಕೆ ಈ ತರ ನಡೀತಾ ಇದೆ ಅಂತ ಕೇಳುವಂತ ಜವಾಬ್ದಾರಿ. ಮೇಡಮ್, ಈಗ ಸಹಜವಾಗಿ ಸೋಷಿಯಲ್ ಲೈಫ್ ಅಲ್ಲಿ ಒಂದಿಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಸತೀಶ್ ಸರ್ ಹೇಳಿದ್ರೆ ಇಂಥ ಚಾಲೆಂಜಿಂಗ್ ಪಾತ್ರ ಎಲ್ಲೂ ಪ್ರಶ್ನೆ ಮಾಡೋಂಥ ಸಪ್ತಮಿ ಗೌಡ ಅವ್ರ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ? ನಾನು ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ, ಮಾಡ್ಬೇಕಾಗಿದ್ದ ಕಡೆ ಯಾವತ್ತಾದ್ರೂ ಖಂಡಿತ ಮಾಡ್ತೀನಿ, ಒಂದು ಟೈಮ್ ಬರುತ್ತೆ ಮಾಡಕ್ಕೆ, ಅವತ್ತು ಮಾಡ್ತೀನಿ, ಇನ್ನೂ ಮಾಡಿಲ್ಲ ಪ್ರಾಬ್ಲಮ್. ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಪಾತ್ರ, ಅದು ಕೂಡ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು, ಸ್ಟ್ರಾಂಗ್ ಮೆಸೇಜ್ ಇದೆ. ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ? ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ. ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಅಂದ್ರೆ ನನ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಬೇಸಿಕ್ ಕ್ವೆಶ್ಚನ್ ಅಲ್ಲ ಅವಳು ಕೇಳೋದು. ಒಂದ್ ತುಂಬಾ ಮೆಚೂರ್ ಆಗಿ ಮಾತಾಡೋಂತ ಒಂದು ಕ್ಯಾರೆಕ್ಟರು, ಮತ್ತೆ ಹೆಣ್ಮಕ್ಳಿಗೆ ಅದ್ ರಿಲೇಟ್ ಆಗಂತ ಒಂದು ಪ್ರಶ್ನೆಗಳು. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು, ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ, ಅವ್ರಿಗೆ ಅದನ್ನ ಕೇಳಲ್ಲ, ಹೌದಪ್ಪ ನಮ್ ಜೀವನ ಮದ್ವೆ ಮಾಡ್ಬಿಟ್ರು ನಾವ್ ಹಿಂಗೆ ಅಂತ ತುಂಬಾ ಜನ, ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಸಮಾಜಕ್ಕೆ ಕೇಳ್ತಾಳೆ. ಆ ಸಮಾಜನ ನಾವ್ ನಿಂತ್ಕೊಂಡು ಸಮಾಜ ನಡೆಸ್ತಾ ಇದೀವಿ ಅಂತ ಯಾರು ಮಾತಾಡ್ತಾರಲ್ಲ ಅಂತವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ. ಒಬ್ಬ ಮಹಿಳೆ ಸಮಾಜನ ಒಂದ್ ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ತೀರಾ ಸುಲಭ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ ಮೇಡಮ್? ನೀವು ಸಾಕಷ್ಟು ಘಟನೆಗಳನ್ನ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದ್ ಫ್ರೀಡಮ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರ್ಗ್ಸೋದ್ ಬೇರೆ ರೀತಿ ಆಗುತ್ತೆ, ಅದು ಜಾಸ್ತಿ ಆಗತ್ತೆ ಅಷ್ಟೇ. ಬಟ್ ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವ್ ಖಂಡಿತ ಇಲ್ಲ. ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು, ಯಾರಾದ್ರೂ ಬಂದು ಕೇಳ್ಬೋದು, ಆ ತರ ಮೀಡಿಯಂ ಇದೆ ಇವಾಗ ಅವೈಲಬಲ್ ಇದೆ. ಮೇಡಮ್, ಈಗ ಡೈಲಾಗ್ ಬರೋದಾದ್ರೆ ನಿಮ್ಮ ಅಂಬಿಕಾ ಪಾತ್ರದ ಡೈಲಾಗ್ ಫಿಮೇಲ್ ಫ್ಯಾನ್ಸ್ ನಿಮ್ಗೆ ಆಲ್ಮೋಸ್ಟ್ ಇರೋದು, ಹಿಂದೆ ಸಹ ಆ ಡೈಲಾಗ್ ಗಳನ್ನ ಈಗಲೂ ಸಹ ಗುಣತಿರೋದು ಟ್ರೆಂಡಿಂಗ್ ನಲ್ಲಿ ಇರುತ್ತದೆ. ಆ ರೀತಿ ಅಂಬಿಕಾ ಪಾತ್ರಕ್ಕೆ ತೂಕವಾದಂತಹ ಒಂದಷ್ಟು ಡೈಲಾಗ್ಸ್ ಇದೆ, ಖಂಡಿತ ಇದೆ. ಅದು ಒಂದು ಮೋನೋಲಾಗ್ ಕೂಡ ಇದೆ ಸಿನಿಮಾದಲ್ಲಿ. ಆ ಮೋನೋಲಾಗ್ ಐ ಥಿಂಕ್ ತುಂಬಾ ಜನಕ್ಕೆ ಅದು ಇಮೋಷನಲ್ ಮಾಡುತ್ತೆ ಅಂಡ್ ಅದನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ. ಅದ್ ಸಿನಿಮಾ ಬಿಟ್ಟು ಹೋದಾಗ ಅದು ಅವ್ರ ತಲೆಯಲ್ಲಿ ಉಳ್ಕೊಳತ್ತೆ. ಅದ್ ಬಿಟ್ಟು ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ಇಮೋಟ್ ಮಾಡುವಂತ ಕ್ಯಾರೆಕ್ಟರ್ ಅಂಬಿಕಾ ಅನ್ನೋ ಪಾತ್ರ. ಇಲ್ಲ, ತುಂಬಾ ತೂಕವಾದ ಒಳ್ಳೊಳ್ಳೆ ಮಾತಿದೆ ಅವ್ರದ್ದು. ನನಗಿಲ್ಲ ಆಕ್ಚುಲಿ ಅಷ್ಟು ಒಳ್ಳೆ ಮಾತು, ಅವ್ರು ಚೆನ್ನಾಗಿದೆ, ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ, ಏನ್ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಾರೆ. ಎಜುಕೇಟೆಡ್ ಅವಳು ಕ್ಯಾರೆಕ್ಟರ್. ಅಶೋಕ ಮತ್ತೆ ಅಂಬಿಕಾ ಇಬ್ರು ಓದ್ಕೊಂಡವ್ರು, ತುಂಬಾ ಚೆನ್ನಾಗಿ ಮಾತಾಡೋರು. ಒನ್ ಮೋರ್ ಥಿಂಗ್ ಏನಂದ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಇವ್ರು ಮಾತಾಡ್ತಾ ಸೇರಿಸ್ತೀನಿ ನಾನು. ಈಗ ನಮ್ಮ ತಾಯಿ ಆಗ್ಲಿ, ಈಗ ನಮ್ಮ ಮನೆಯವರಾಗ್ಲಿ ಅಥವಾ ನಮ್ಮ ಹೆಣ್ಮಕ್ಳುಗಳಾಗ್ಲಿ ಮನೆಯಿಂದ ಆಚೆ ತಲೆ ಎತ್ತು ನೋಡೇ ಇಲ್ವೇ? ಎಷ್ಟು 16 ವರ್ಷಗಳು 100 ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ? ಬರೀ ಅಡುಗೆ ಮಾಡ್ಕೊಂಡು ಹೊಲಕ್ಕೆ ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವಾ ಇಡೀ ಜೀವನ? ಅಂದ್ರೆ ಪ್ರಶ್ನೆನೇ ಮಾಡಕ್ ಬಿಡ್ಲೇ ಇಲ್ವೇ ಸಮಾಜ?
ಪ್ರಶ್ನೆಗೆ ಅವಕಾಶ ಮಾಡಿದ್ರೆ ಅಯ್ಯೋ ಎಷ್ಟು ಮಾತಾಡ್ತಾಳೆ, ತುಂಬಾ ಮಾತಾಡ್ತಾಳೆ ಅನ್ನೋ ಟ್ಯಾಗ್ ಲೈನ್ Suppress ಮಾಡ್ಬಿಟ್ರಲ್ಲ. ಇವಾಗ ಐ ಥಿಂಕ್ ಆಮೇಲೆ ಈಗ ಬರ್ತಾ ಇದಾರೆ ಏನು ಗೊತ್ತಾ, ಆ ಭಯದಿಂದ ಆಚೆ ಬರ್ಬೇಕು ಅಂತ ಸಾವಿರಾರು ವರ್ಷ ಹಿಡಿತದೆ. ಯಾಕೆಂದ್ರೆ ನಿಮ್ಗೆ ಜೀನ್ಸ್ ಅಲ್ಲಿ ಪಾಸ್ ಆಗಿರುತ್ತೆ ಒಂದು ಭಯ. ಒಂದು ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ, ಈ ನಾಯಿದು ಒಂದು ಸೈಕಾಲಜಿ ಇದೆ. ನಾಯಿ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ, ಯಾವುದೇ ಬೈಕ್ ಬಂದ್ರೆ ಒಟ್ಟಿಸ್ಕೊಂಡು ಹೋಗ್ತಾವೆ ನಾಯಿಗಳು. ಕಾರ್ ಬಂದ್ರೆ ಯಾಕೆ ಅಂತ ನಾನು ತುಂಬಾ ಸಲ ಪ್ರಶ್ನೆ ಇತ್ತು ನನಗೆ, ಯಾಕೆ ಕಟ್ಟಿಸ್ಕೊಂಡು ಹೋಗ್ತೇವೆ? ನಡ್ಕೊಂಡು ಹೋಗೋರು ಏನು ಮಾಡಲ್ಲ. ಈ ಬೈಕ್ ಮತ್ತೆ ಕಾರ್ ಹೋಗ್ಬೇಕಾದ್ರೆ ಯಾಕೆ ಕಟ್ಟಿಸ್ಕೊಂಡು ಹೋಗ್ತೇವೆ ಅಂತ ಒಂದು ನಾನು ರಿಸರ್ಚ್ ಪ್ರಕಾರ ಒಂದು ಏನಂತಂದ್ರೆ, ಅದರ ಹಿಂದಿನ ಯಾವುದೋ ಒಂದು 5-6 ಜನರೇಷನ್ ಹಿಂದೆ ಗುದ್ದಿರುವಂತ ಬೈಕು ಅದರ ಮೆಮೊರಿ ಪಾಸ್ ಆಗಿರುತ್ತಂತೆ ಈ ನಾಯಿಗೆ. ಆ ಮೆಮೊರಿ ಪಾಸ್ ಆಗಿ ಅದು ಇದು ಯಾವುದೋ ಬೈಕ್ ಹೋಗ್ತಾ ಇದ್ರೆ ಬೊಗಳ್ತಾ ಇರುತ್ತೆ, ಎಲ್ಲ ನಾಯಿಗಳು ಬೊಗಳ್ತದೆ. ದಿಸ್ ದ ಸೈಕಾಲಜಿ. ಎಷ್ಟೋ ವರ್ಷ ನೀವು ಸಪ್ರೆಸ್ ಮಾಡಿ ಆದ್ಮೇಲೆ ಇವತ್ತಿನ ಹೆಣ್ಮಕ್ಳು ಬಂದು ರಪ್ಪಂದು ಒಂದೇ ಸಲಕ್ಕೆ ನಿಂತ್ಕೊಂಡ್ಬಿಡಿ ಅಂತಂದ್ರೆ ನಿಂತ್ಕೊಳಕ್ ಆಗಲ್ಲ. ಸಮಾಜ ಹಂಗ್ ಮಾಡಿದೆ. ಯಾವುದೇ ತಪ್ಪುಗಳು ಬಂದ್ರು ಫಸ್ಟ್ ಮರ್ಯಾದೆ ವಿಷಯ ಬಂದ್ರೆ, ಗೌರವದ ವಿಷಯ ಬಂದ್ರು, ಎಲ್ಲಾ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು, ನಾಟ್ ಗಂಡು ಮಕ್ಕಳು. ಅದನ್ನೇ ಕೇಳೋದು ಅಂಬಿಕಾ. ಆ ಪ್ರಶ್ನೆಗಳೆಲ್ಲವೂ ಸಿನಿಮಾದೊಳಗೆ ಇದೆ. ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ, ಹೌದಲ್ವಾ, ನಾನು ಯಾವತ್ತು ಪ್ರಶ್ನೆ ಮಾಡಿಲ್ಲ, ನನ್ನ ಮನೆ ಒಳಗೆ ಹೆಂಗೆ ಬದುಕುಟ್ಟೆ, ಎಂತ ದುರಂತ ಅಲ್ವಾ ಅದು. ಈಗ ನನಗೆ ತುಂಬಾ ನೋವಾಗುತ್ತೆ, ತುಂಬಾ ಸಲ ಗಿಲ್ಟ್ ಆಗುತ್ತೆ. ಯಾಕೆ ನಮ್ಮ ತಾಯಿ ಒಂದು ಸಿನಿಮಾ ಥಿಯೇಟರ್ಗೆ ಹೋಗ್ಲಿಲ್ಲ, ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು, ನನ್ನ ಪ್ರಜ್ಞೆ ಬಂದ್ಮೇಲೆ ಗೊತ್ತಾಯ್ತು ನನಗೆ, ಅಡುಗೆ ಮೊದಲೇ ನಿನ್ನ ಲೈಫೆಲ್ಲ ಕಳೆದ್ಬಿಟ್ಟಲ್ವ ಅಂತ. ಅದು ಪೇಯ್ನು. ಆ ಪೇಯ್ನ್ಗೆ ಉತ್ತರಗಳಾಗಿ ಬರವಣಿಗೆ ಇದೆ. ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ, ಮೆಚುರಿಟಿ ಇರುತ್ತೆ, ಅಂಡ್ ಆ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇರುತ್ತೆ. ಆರ್ಟಿಸ್ಟ್ಗಳು ಈಗಲೇ ರಿವೀಲ್ ಮಾಡಿಲ್ಲ. ಒಂದಂತೂ ತಮಿಳಿಂದ ಒಬ್ಬರಿದ್ದಾರೆ, ಅಂಡ್ ಕನ್ನಡದ ಆರ್ಟಿಸ್ಟ್ಗಳು ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಬಿ ಸುರೇಶ್ ಅವರು ಇದ್ದಾರೆ, ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಸಂಪತ್ ಅವರು ಎಸ್ಪೆಷಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಂಪತ್ತು ಮತ್ತೆ ಗೋಪಾಲಕೃಷ್ಣ ದೇಶಪಾಂಡೆ, ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್, ಟಾಪ್ ನಾಚ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಶೆಟ್ಟಿ, ಆಮೇಲೆ ಗುಂಡಣ್ಣ ಅಂತ ಒಬ್ರು ವಯಸ್ಸಾದವರು ಸಖತ್ತ ಮಾಡಿದ್ದಾರೆ. ಆ ಥರ ವಯಸ್ಸಾದ ಪಾತ್ರಗಳು ತುಂಬಾ ಸಿಗ್ತವೆ. ಮಕ್ಕಳು, ವಯಸ್ಸಾದವರು, ದೊಡ್ಡವರು, ಇಡೀ ಸಮುದಾಯನೇ ಕಾಣಿಸ್ತದೆ ನಿಮ್ಗೆ. ಒಂದು ಹೊಸ ಲೋಕ, ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದೀವಿ. ನೀವು ನೋಡದೇ ಇರುವಂತ, ನೀವು ಕಾಣದೇ ಇರುವಂತ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅದನ್ನ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾವೆ. ಸತೀಶ್ ಸರ್, ಕನ್ನಡ ಚಿತ್ರರಂಗ ಅನಾಗರಿಕತೆಯಿಂದ ಕೂಡಿದೆ, ಅನ್ಸಿವಿಲೈಸ್ಡ್ ಆರ್ಟಿಸ್ಟ್ಗಳು ತುಂಬಾ ಆಗಿದ್ದಾರೆ ಅನ್ನೋದು ಒಂದು ಹೇಳಿಕೆಯನ್ನ ಕನ್ನಡ ಚಿತ್ರರಂಗದ ಹಿರಿಯ ನಟ ಪ್ರಕಾಶ್ ಬೆಳವಾಡಿ ಅವರು ಕೊಟ್ಟಿರುವಂತದ್ದು. ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ? ನಿಮ್ಗೆ ಆಗಿದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಇಡೀ ಇಂಡಸ್ಟ್ರಿ ಮೇಲೆ ಹಾಕಕ್ಕಾಗಲ್ಲ. ಪ್ರಕಾಶ್ ಬೆಳವಾಡಿ ಬಗ್ಗೆ ತುಂಬಾ ಗೌರವ ಇದೆ ನನಗೆ, ರೆಸ್ಪೆಕ್ಟ್ ಇದೆ. ಅವರು ಹಿರಿಯ ನಟರು, ಅವರು ಥಿಯೇಟರ್ ಅಲ್ಲಿ ನನ್ನ ಸ್ನೇಹಿತರು ಕೂಡ, ನಾನು ಬಹಳ ಇಷ್ಟಪಡುವಂತ ಆಕ್ಟರ್. ಆದ್ರೆ ನಿಮ್ದು ಒಂದೇ ಅನುಭವನ ಎಲ್ಲರ ಮುಂದೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ. ತುಂಬಾ ಡಿಗ್ನಿಫೈಡ್ ಅವರು ಬಂದಿದ್ದಾರೆ, ತುಂಬಾ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಅದರಿಂದನೇ ಇಂಡಸ್ಟ್ರಿ ಬದುಕಿರೋದು. ನಾವಿದ್ದೀವಿ, ನೀವಿದ್ದೀರಾ, ಇಷ್ಟು ಜನ ಕೆಲಸ ಮಾಡ್ತಾ ಇದೀವಿ, ಎಲ್ಲರೂ ಅನ್ನ ತಿಂತಾ ಇದೀವಿ. ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದೀವಿ. ನಾನು ಕೆಲಸ ಮಾಡ್ತೀನಿ ಶಿಸ್ತಾಗಿ, ನಾನು ಹೇಳ್ತೀನಿ. ಇವ್ರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ತುಂಬಾ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ತರ 100 ಟೀಮ್ ಇದೆ. ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮಾತಾಡೋದು, ಅದು ತುಂಬಾ ರಾಂಗ್ ಅಂತ ನನ್ಗೆ ಅನಿಸ್ತದೆ. ಮೇ ಬಿ ಯಾಕೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ. ಅದು ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ. ಕಾಂಟ್ರಾಕ್ಟ್ ಅನ್ನುವಂಥದ್ದು ಪದ್ಧತಿ ಇಲ್ಲ. ಇದೆ, ಖಂಡಿತ ಇದೆ. ನಾನು ಈ ಸಿನಿಮಾಗೂ ಯಾರು ಹೇಳಿದ್ದು? ಮಾಡಿದ್ದೀನಿ, ಪ್ರೀವಿಯಸ್ ಎಲ್ಲ ಸಿನಿಮಾ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ. ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಕೇಳ್ಬೇಕು. ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ನ ಮಾಡಿ ಅಂತ ಕೇಳ್ಬೇಕು. ನೋ, ನನ್ನ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ಕೆ, ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲಾದ್ರಲ್ಲೂ ಇರುತ್ತಮ್ಮ. ಯಾವ ಇಂಡಸ್ಟ್ರಿ, ಮೆಡಿಕಲ್ಗೆ ಹೋಗಿ, ನೀವು ಒಂದು ಸಾಫ್ಟ್ವೇರ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ. ಈಗ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಬಂದು ಸಿನಿಮಾ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ, ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದು ಮಾಡ್ತಾ ಇರೋದು. ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ? ಆದ್ರೆ ಪರಭಾಷೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ಕನ್ನಡ ಚಿತ್ರರಂಗಕ್ಕೂ ಕಂಪೇರ್ ಮಾಡಿದ್ರೆ ಅನ್ನುವಂಥದ್ದು. ನೋಡಿ, ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡಿದೆ ಇಷ್ಟು ವರ್ಷ, ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದ್ರು, ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ, ಐ ಡೋಂಟ್ ನೋ. ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳಕ್ಕಾಗಲ್ಲ. ಈಗ ನಾವ್ ಹೆಂಗ್ ನಡ್ಸ್ಕೊಂಡಿದೀವಿ ಅಂತ ಕೇಳಿ ಸರ್ ನೀವು. ಇಲ್ಲ, ಇವ್ರು ನಮ್ಮನ್ನ ಹೆಂಗ್ ನಡ್ಸ್ಕೊಂಡಿದ್ರೆ ನಾವ್ ಹೇಳ್ತೀವಿ. ನಾನು ಇಷ್ಟು ವರ್ಷ ಕೆಲಸ ಮಾಡಿ, ಉದಯ್ ಮೈತ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಒಬ್ಬರ ಜೊತೆ 4 ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ, ಯೋಗರಾಜ್ ಸರ್ ಜೊತೆಗೆ. ಅವರೆಲ್ಲ ನನ್ನ ತುಂಬಾ ಅದ್ಭುತ ನಡ್ಸ್ಕೊಂಡಿದ್ದಾರೆ, ತುಂಬಾ ಗೌರವ ಕೊಟ್ಟಿದ್ದಾರೆ. ನಾನೊಬ್ಬ ಸಣ್ಣ ಆರ್ಟಿಸ್ಟು, ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಮಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು. ಕರ್ಕೊಂಬಂದು ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ? ಯಾರು ಬೆಳೆಸಿರೋದಂಗಿದ್ರೆ? ಯಾರು? ಇವಾಗ ನೀವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಇದು ಒಂದು ಇಂಡಸ್ಟ್ರಿ ಇದೆ. ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಸಿನಿಮಾಗೇನೆ, ಹಂಗಾರೆ ನಾವ್ಯಾರು ಸರಿ ಇಲ್ವಾ? ಅದು ಬೇರೆ, ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇರೆ. ಈ ಪ್ರೊಡಕ್ಷನ್ ಇಂದ ಆಯ್ತು, ಇವರಿಂದ ನನಗೆ ಹಿಂಗಾಯ್ತು. ಅಫ್ಕೋರ್ಸ್ ಕೆಟ್ಟವ್ರು ಎಲ್ಲ ಕಡೆ ಇರುತ್ತೆ, ಅದನ್ನ ಹೇಳಿ ನೀವು. ಓವರ್ ಆಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದ್ರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ. ಹಂಗಾರೆ ಅದೆಲ್ಲ ಒಂದೇ ಸಲ ಹೋಯ್ತಾ? ಯಾರಿಗೂ ಬೆಲೆ ಇಲ್ವಾ? ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ.
ಅವರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ, ಅದು ಸರಿ. ಅವರ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು. ನನ್ನ ಅನಿಸಿಕೆ ಇದು, ನನ್ನ ಒಪಿನಿಯನ್. ಎಸ್, ಥ್ಯಾಂಕ್ ಯು.